ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಶುಕ್ರವಾರ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೀನಿ. ಯಾಕಪ್ಪ ಅಂದರೆ ಇನ್ಮೇಲೆ ನಾನು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಡೈಲಿ ಬ್ಲಾಗ್ಸ್ನ. ನಾನು ನಿನ್ನೆ ರಾತ್ರಿ ಬೇಗನೆ ಮಲ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಬೇಗ ಎದ್ದೇಳ್ಬೋದು ಅಂತಲೇ ಸ್ವಲ್ಪ ಜಲ್ದಿನೇ ಮಲ್ಕೊಂಡಿದ್ದೆ. ನಾವು ಎಷ್ಟು ಗಂಟೆಗೆ ಮಲ್ಕೊತೀವಿ ಅಂದರೆ 9:30ಗೆ ಮಲ್ಕೊಂಡ್ರೆ ನಾವು 4 ಗಂಟೆಗಷ್ಟು ನಮ್ಗೆ ಎಚ್ಚರಿಕಾಗುತ್ತೆ. ನಾವಿನ್ನು ಲೇಟಾಗಿ ಮಲ್ಕೊಂಡ್ವಿ ಅಂದರೆ ನಾವು ಲೇಟಾಗಿ ಎದ್ದೇಳೋ ಲೇಸಿ ಆಗಿಬಿಡ್ತೀವಿ. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಮಲಗ್ತೀನಿ. ಎಷ್ಟು ಬೇಗ ಮಲಗ್ತೀವೋ ಅಷ್ಟು ಒಳ್ಳೆಯದು, ದೇಹಕ್ಕೂ ತುಂಬ ಒಳ್ಳೆಯದು. PCOD ಇದ್ದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ತುಂಬಾ ಒಳ್ಳೆಯದು ಮಲ್ಕೊಂಡ್ರೆ, ಬೇಗ ಮಲ್ಕೊಂಡ್ರೆ. ಅದಕ್ಕೆ ನಾನು ಬೇಗನೆ ಮಲ್ಕೊತೀನಿ. ಇನ್ನು ನಾನು ನಿನ್ನೆ ರಾತ್ರಿಯೂ ಏನೂ ಮಾಡಿರಲಿಲ್ಲ, ಮನೆ ಕೆಲಸ ಏನೂ ಮಾಡಿರಲಿಲ್ಲ. ಯಾಕಂದರೆ ನಿನ್ನೆ ನನಗೆ ತುಂಬ ಸುಸ್ತಾಗಿತ್ತು, ಅದಕ್ಕೆ ಏನೂ ಮಾಡಿರಲಿಲ್ಲ. ಇನ್ನು ನಿನ್ನೆ ರಾತ್ರಿ ಮಾಡಿಲ್ಲ ಅಂತ ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಗೂಡಿಸಿ ಒರೆಸಿ ಗೂಡಿಸಿ ಒರೆಸಾದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ದೇವ್ರಿಗೆ ಪೂಜೆ ಮಾಡೋಣ ಅಂತ ದೇವ್ರಿಗೆ ಹೂವು ತಗೊಂಡು ಇನ್ನು ದೇವ್ರಿಗೂ ಎಲ್ಲ ನಾನು ಫೋಟೋ ಎಲ್ಲ ತೊಳಿಬೇಕಾಗಿತ್ತು. ಅದಕ್ಕೆ ಫೋಟೋ ಎಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದೆ. ಇನ್ನು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಯಾವಾಗಲೂ ನಾನು ಬಿಸಿನೀರು ಮತ್ತು ರಾಗಿ ಗಂಜಿ ಎರಡನ್ನ ಕುದಿಸ್ತೀನಿ. ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು, ಹೊಟ್ಟೆ ಬೊಜ್ಜು ಕರಗುತ್ತೆ. ಅದಕ್ಕೆ ಬೆಳಗ್ಗೆ ಬಿಸಿನೀರು ಕುಡಿತೀನಿ. ಆಮೇಲೆ ರಾಗಿ ಗಂಜಿ ಮೊನ್ನೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ನಾನು. ಬಟ್ ನನಗಂತೂ ತುಂಬ ಬೆಳಗ್ಗೆ ಒಂದು ಸತಿ ತಿಂದಮೇಲೆ ಚೆನ್ನಾಗಿ ಅನಿಸಿಲ್ಲ. ಬಟ್ ಇವಾಗ ತಿಂತ ತುಂಬ ಚೆನ್ನಾಗಿದೆ. ಇದರಿಂದ ನಮಗೆ ತುಂಬಾ ಪ್ರೋಟೀನ್ ಕೊಡುತ್ತಂತೆ. ಅದಕ್ಕೆ ನಾನು ಬೆಳಗ್ಗೆ ರಾಗಿ ಗಂಜಿ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಕುಡಿತಾ ಇದ್ದೀವಿ. ನೀವು ಟ್ರೈ ಮಾಡಿ. ಇನ್ನು ಮಾಡ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರು ಕೊಟ್ಟೆ, ನೋಡಿ ಹೆಂಗೆ ತಿಂತಾಯಿದ್ದಾರೆ ನಮ್ಮ ಯಜಮಾನ್ರು. ಇನ್ನು ನಾನು ಹಂಗೆ ಬಿಸಿನೀರು ಕುಡಿದು ರಾಗಿ ಗಂಜಿ ತಿಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಬೆಳಗ್ಗೆ 6 ಗಂಟೆ ಅಷ್ಟು ಕೆಲ್ಸಕ್ಕೆ ಹೋಗ್ತೀವಿ ನಾವು. ಅದಕ್ಕೆ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ತುಂಬ ಬಿಸಿ ಇದೆ ಅಂದ್ರೂ ತಿಂತಾಯಿದ್ದೀನಿ. ಬಿಸಿ ಇದ್ರೇ ತಿನ್ನೋದ್ರೇ ತುಂಬಾ ಇದು, ಅದಕ್ಕೆ ತಿಂತಾಯಿದ್ದೀನಿ ಬೆಳಗ್ಗೆ. ಇನ್ನು ತಿಂದಾದ್ಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಕೆಲ್ಸಕ್ಕೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಕಾಯ್ತಾ ಇರಿ. ಒಳ್ಳೆಯದಾಗಲಿ ನಿಮ್ಗೆ.